ಇವತ್ತಿನ ಕಾರ್ಯಕ್ರಮ ಪರಿಸರ ಉಳಿಸುವುದು. ವತಿಯಿಂದ 5ನೇ ವರ್ಷದ ಪರಿಸರ ನಡಿಗೆ ಪರಿಸರ ನಡಿಗೆ ಅನ್ನೋದು ಫಸ್ಟು ನಮಗೆ ಜನಗಳಿಗೆ ಜಾಗೃತಿ ಮೂಡಿಸ್ಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು. ಅದಕ್ಕೆ ಮೂಲ ಕಾರಣ ಇಲ್ಲಿ ಔಷಧಿ ವನ ಅಂದ್ಬಿಟ್ಟು 5 ವರ್ಷದಿಂದಗಡೆ ನಾವೆಲ್ಲ ಸೇರಿಬಿಟ್ಟು ನಮ್ಮ ಅಡ್ವೆಂಚರ್ ಕ್ಲಬ್ಬು, ಸ್ಪೋರ್ಟ್ಸ್ ಕ್ಲಬ್ಬು ಮತ್ತು ನಮ್ಮ ಸ್ನೇಹಿತರಾದಂಥ ರಮೇಶ್ ಅವರು ಎಲ್ಲ ಸೇರಿಬಿಟ್ಟು ಒಂದು ಕಾನ್ಸೆಪ್ಟ್ ಮಾಡಿದ್ವಿ. ಆವಾಗ ನಮ್ಮ ಲೋಕೇಶ್ ಅವರು ಎಲ್ಲ ಸೇರಿ ಮುಖ್ಯವಾಗಿ ನಮಗೆ ಈ ಕಾರ್ಯಕ್ಕೆಲ್ಲನೂ ಮುಂದೆ ನಿಂತ್ಕೊಳ್ಳೋದು ಲೋಕೇಶ್ ಅವರು. ಸಂಘಟನಾ ಕಾರ್ಯದರ್ಶಿ ಅನ್ನೋದಕ್ಕೆ ಇನ್ನೊಂದು ಹೆಸರೇ ಅವರು ಅಂತ ಹೇಳ್ಬೋದು ನಾವು. ಫಸ್ಟು ಔಷಧೀಯ ಗಿಡಗಳನ್ನೆಲ್ಲನೂ ಈ ಬೆಟ್ಟದ ಸುತ್ತ ಮೊದಲುಗಡೆ ಎಲ್ಲ ಗುಂಡಿ ಹೊಡೆದು ಗೊಬ್ಬರ ಎಲ್ಲ ಹಾಕ್ಬಿಟ್ಟು ನೆಟ್ವಿ. ಆಮೇಲೆ ಅದನ್ನು ಉಳಿಸ್ಬೇಕು, ಬೆಳೆಸ್ಬೇಕಲ್ವ ಮುಖ್ಯವಾಗಿ. ಅದಕ್ಕೆಲ್ಲ ದಾನಿಗಳು ಮತ್ತು ನಾವೆಲ್ಲ ಸೇರಿಕೊಂಡು ಒಂದು ಫಂಡ್ ಮಾಡಿ ಪೈಪ್ಲೈನ್ ಕೂಡ ಮಾಡಿದ್ವಿ. ಪೈಪ್ಲೈನು ಕೂಡ ಮಾಡಿ ಪ್ರತಿದಿನ ಬ್ಯಾಚ್ ಥರ ಮಾಡಿಕೊಂಡು, ಅಂದರೆ ಗುಂಪುಗಳಿಂದ ವಿಂಗಡಿಸ್ಕೊಂಡು ನಾವು ನೀರು ಹಾಕೋದು, ಅದಕ್ಕೆ ಗೊಬ್ಬರ ಹಾಕೋದು, ಕಳೆ ತೆಗೆಯೋದು. ಯಾಕಂದರೆ ಪ್ರಾರಂಭಿಕ ಹಂತದಲ್ಲಿ ನಾವು ಗಿಡಗಳನ್ನ ಬೆಳೆಸ್ಬಿಟ್ರೆ ಆಮೇಲೆ ಅದೇನೇ ನಮ್ಮನ್ನು ಸಾಕುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ನಮ್ಮದು. ನಾವು ಜ್ಞಾನದೀಪ ಅಕಾಡೆಮಿ ರೆಸಿಡೆನ್ಷಿಯಲ್ ಸ್ಕೂಲ್ ಇಂದ ಬಂದಿದ್ದೀವಿ. ಈ ಈವೆಂಟ್ನಲ್ಲಿ ನಾವು 5 ವರ್ಷದಿಂದ ಭಾಗವಹಿಸ್ತಾ ಇದ್ದೀವಿ. ಇವತ್ತೊಂದು ನಮ್ಮ ದೇವನಹಳ್ಳಿ ಅಡ್ವೆಂಚರ್ಸ್ ಕ್ಲಬ್ಬಿಂದ ಹಾಗೂ ಇತರೆ ಸಂಘ ಸಂಸ್ಥೆಗಳಿಂದ ಇವತ್ತೊಂದು ಪರಿಸರ ಜಾಗೃತಿ ಅಂತೇಳಿ ಒಂದು ಮಾಡ್ತಾಯಿದ್ದೀವಿ. ಇದು ಏನು ಜಾಗೃತಿ ನಾವು ಏನು ಮಾಡ್ತಾಯಿದ್ದೀವಿ ಅದು ಪ್ರಾಕ್ಟಿಕಲಾಗಿ ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನೋಡಬೇಕು. ಹೀಗೆ ಪ್ರತಿಯೊಬ್ಬರೂ ಕೂಡ ಮನಸ್ಸು ಮಾಡಿ ಒಂದು ತಮ್ಮ ಒಂದು ಬರ್ತ್ಡೇ ಮಾಡಿಕೊಂಡಾಗ ತಮ್ಮ ನೆನಪಿಗಾಗಿ ಒಂದು ಮರ ಎಲ್ಲರೂ ನೆಟ್ಟಾಗ ಅದರ ಒಂದು ಉತ್ಪನ್ನ ಅಥವಾ ಅದನ್ನು ನೋಡಿದಾಗ ಕೂಡ ಒಳ್ಳೆಯ ಒಂದು ಜಾಗೃತಿ ಮೂಡ್ತದೆ. ಪ್ರಮುಖ ಬೀದಿಗಳಲ್ಲಿ ಪರಿಸರ ಜಾಗೃತಿಯ ಜಾಥಾ ಸಾಗ್ತಾ ಇದೆ.
ಒಂದು ಉತ್ತಮವಾದ ಒಂದು ಉದ್ದೇಶ ಇರತಕ್ಕಂತಹ ಈ ಸಾಮಾಜಿಕ ಕಳಕಳಿ ಇರತಕ್ಕಂಥ ಈ ಈವೆಂಟ್ನಲ್ಲಿ ನಮ್ಮ NCC ಮಕ್ಕಳು ತಂಡ, ಜ್ಞಾನದೀಪ ಅಕಾಡೆಮಿಯ ತಂಡ, ನಾವು ಬೇರೆ ಶಾಲೆ ತಂಡಗಳು ಕೂಡ ಇಲ್ಲಿ ಬಂದು ಭಾಗವಹಿಸ್ತೀವಿ. We are from Kisida International School, MM group of institution from NCC group. Here we are here to raise awareness to save our environment. Environment plays a very important role in our lives. So let's raise awareness for the people not to throw wastage around the surrounding and keep our surrounding clean. So it is a proud moment for us joining our hands for this social cause. And this rally is for a good cause, that is ನಮ್ಮ ನಡಿಗೆ ಪರಿಸರದ ಕಡೆಗೆ. us. ಪರಿಸರವನ್ನು ಉಳಿಸಲು ನಾವು ಒಂದು ಸಣ್ಣ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಪರಿಸರವನ್ನು ಉಳಿಸಿ ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳೋಣ. ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಬೇಕು. ನಮ್ಮ ನಡೆ ಪರಿಸರದ ಕಡೆಗೆ. ನಮ್ಮ ನಡೆಗೆ ಪರಿಸರದ ಕಡೆಗೆ. ಇದು 5ನೇ ವರ್ಷ ನಡೀತಾ ಇದೆ. ಇದಕ್ಕೆಲ್ಲ ಪೂರಕವಾಗಿ ಶಾಲಾ ಮಕ್ಕಳು ಮತ್ತು ಹಿರಿಯ ನಾಗರಿಕರು, ಪರಿಸರ ಪ್ರೇಮಿಗಳು ಚೆನ್ನಾಗಿ ಬಂದು ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನಪ್ಪ ಅಂದರೆ, ಕಡೆ ಪಕ್ಷ 100 ಜನದಲ್ಲಿ 10 ಅಥವಾ 15 ಜನ ಇದರಲ್ಲಿ ಜಾಗೃತಿಗೊಂಡು ತೊಡಗಿಸ್ಕೊಂಡ್ರೆ ಅಷ್ಟೇ ಸಾಕು ಅನ್ನೋದೊಂದೇ ನಮ್ಮ ಉದ್ದೇಶ. ನಮ್ಮ ಉದ್ದೇಶ ಸಾಕಾರ ಆಗ್ತಾ ಇದೆ ಅಂತ ಒಂದು ನಮಗೆ ಹೆಮ್ಮೆ ಇದೆ. ಇದನ್ನು ಇದೇ ಥರ ಮುಂದುವರಿಸ್ಕೊಂಡು ಹೋಗೋಣ, ಜನಗಳಲ್ಲಿ ಜಾಗೃತಿ ಮೂಡಿಸೋಣ ಅನ್ನೋದು ನಮ್ಮ ಒಂದು ಉದ್ದೇಶ. ಅದು ಸಾಕಾರಗೊಳ್ಳಿ ಅಂತ ನಾವು ಪ್ರಕೃತಿ ಮಾತೆನ ಕೇಳ್ಕೊಳ್ಳೋದೇ ನಮ್ಮ ಉದ್ದೇಶ.